ಇದು ನಿಮ್ಮ ನೆಚ್ಚಿನ ಟ್ರೂ ನ್ಯೂಸ್ ಕರ್ನಾಟಕ ಚಾನೆಲ್. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಸರ್? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚುನಾವ್ ಪೂಜಾರಿ ಅವರು, ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರ್ದಿ ಅವರು, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ಅವರು, ಆಮೇಲೆ ಪ್ರತಿಯೊಬ್ಬ ಜಿಲ್ಲೆಯ ರೈತ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಅಧ್ಯಕ್ಷರು ಎಲ್ಲರ ನೇತೃತ್ವದೊಳಗ ನೀರಾವರಿಗಾಗಿ, ಘಟಪ್ರಭಾ ಎಡದಂಡೆ ಬಲದಂಡೆ ನೀರಾವರಿಗಾಗಿ, ಕೆನಾಲ್ ನೀರಾವರಿಗಾಗಿ ಹೋರಾಟ ನಡೆದಿತ್ತು. CPS ಸಾಹೇಬರು, ತಹಸೀಲ್ದಾರ್, ನೀರಾವರಿ ಅಧಿಕಾರಿಗಳು ಬಂದು DC ಅವರಿಗೆ ನೇರವಾಗಿ ಮಾತನಾಡಿಸಿ RC ಅವ್ರ ಜೊತೆ 1-2 ತಾರೀಕು ಮೀಟಿಂಗ್ ಮಾಡಿ 3 ತಾರೀಕು ಖಂಡಿತವಾಗಿ ನೀರು ಹರಿಸ್ತೀನಿ ಅಂತೇಳಿ ಬಹಿರಂಗವಾಗಿ ಮಾತು ಕೊಟ್ಟಿದ್ದಕ್ಕಾಗಿ ಹೋರಾಟವನ್ನು ಹಿಂತೆಕೊಳ್ಳಾಯಿತು. ತಾವು ಮಾತಾಡ್ತಾ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರಿ. 2028ಗೆ ಬರುವಂತ ಚುನಾವಣೆಗಳಲ್ಲಿ ಕೊಲ್ಲಾಪುರ ಅಂತೇಳಿ ಒಂದು ಸರ್, ಬಹಳಷ್ಟು ಕಡೆ ಹೋದಾಗ 1500 2,000 ರೂಪಾಯಿ ರೊಕ್ಕ ತಗೊಂಡು ಓಟ್ ಹಾಕಕತ್ತಾರೆ ಜನ ಹೇಳ್ತಾರೆ. ನಾನಂತರೂ ಕಣ್ಣಾರೆ ನೋಡಿಲ್ಲ. 1500 2,000 ರೂಪಾಯಿ 3,000 ರೂಪಾಯಿ ಮತ ಮಾರ್ಕೊಂಡಂದ್ರ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ, ಮತ ಮಾರ್ಕೊಂಡ್ರ ಮನಿಯೊಳಗೆ ಇರ್ತಕ್ಕಂಥ ಮಗಳನ್ನ ಮಾರ್ಕೊಂಡಂಗ ಅಂತ ಸಂವಿಧಾನ ಬರೆದಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ. ಅಂದ್ರ ನಾವ್ ಯಾವ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ? ಒಳ್ಳೆ ವ್ಯಕ್ತಿಗಳನ್ನ ಸಮಾಜಕ್ಕಾಗಿ ಆಸ್ತಿ ಮಾಡದಿದ್ದಂತವ್ರನ್ನ ಆರಿಸಿಕೊಟ್ಟಿವಿ ಅಂತಂದ್ರ ನಾವೆಲ್ಲ ರೈತ ಬಂದವರು ಹಿಂಗ್ ಬೀದಿ ಒಳಗೆ ಕೊಂಡ್ರು ಪರಿಸ್ಥಿತಿ ಬರಂಗಿಲ್ಲ. ಅದಕ್ಕಾಗಿ ಆ ಮಾತನ್ನ ಹೇಳಿದ್ವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಸರ್, ರಾಜಕಾರಣಕ್ಕ ನಾನು ಎಂಟ್ರಿ ಆಗ್ತಾ ಇಲ್ಲ. ಯಾವುದೇ ರಾಜಕಾರಣಿಗಳು ವಿರೋಧನಲ್ಲ, ಪರನಲ್ಲ. ನಮ್ಮ ರಾಜಕಾರಣ 100ರಲ್ಲಿ 0% ಸಹಿತ ನಮ್ ತಲೆಯಾಗಿಲ್ಲ. ಯಾಕಂತಾರ ಮುಂಜಾನೆ ಸಂಜೆ ಮಟ್ಟ ಸುಳ್ಳು ಹೇಳ್ತಕ್ಕಂಥ ವೃತ್ತಿ ನಂಬುದಲ್ಲ. ಜಗತ್ತನ್ನ ಬದಲಾವಣೆ ಮಾಡ್ತಕ್ಕಂಥ ಅಧ್ಯಾತ್ಮ ತಳಾದಿ ಮೇಲೆ ಪ್ರವಚನ ಮಾಡ್ತಕ್ಕಂಥ ಇಂಚಗೇರಿ ಸಂಪ್ರದಾಯದ ಸನ್ಯಾಸಿ ಸದ್ಗುರುನ ಸುಳ್ಳು ಹೇಳಿಕ್ ಬರುದಿಲ್ಲ. ಇಲ್ಲಿ ಅದಿ ಅಂದ್ರೆ ಇಲ್ಲೇ ಹೇಳ್ತೀವಿ. ಯಾರನ್ನು ಬೇಕಾದ್ರೂ ಫೋನ್ ಹಚ್ಚಿ ನಾವು ಪರೀಕ್ಷೆ ಮಾಡ್ಕೋಬಹುದು. ಹೆಣದ ಮುಂದೆ ಕೂತರು ಸಹಿತ ಇಲ್ಲಿ ಅದನ್ನ ಅಂತ ಹೇಳ್ತೀವಿ. ಸುಳ್ಳು ಹೇಳಕ್ ಬರಂಗಿಲ್ಲ. ರಾಜಕೀಯ ಅಂದ್ರೆ ಗುರುಜಿಗೆ ಆಗಿ ಬರ್ತಾ ಇಲ್ಲ. ರಾಜಕೀಯ ಅಂದ್ರೆ ಆಗಿ ಬರ್ತಾ ಇಲ್ಲ, ಸುಳ್ಳು ಹೇಳೋದು ಆಗಿ ಬರ್ತಾ ಇಲ್ಲ. ಮತ್ತು ರಾಜಕಾರಣ ಮಾಡ್ಬೇಕಾದ್ರೆ ಹಣ ಕೊಡಬೇಕು. ಹಣ ಕೊಟ್ಟ ತಕ್ಷಣ ಆ ಹಣವನ್ನು ಹೆಂಗ ತೆಗಿಬೇಕು? ದುಷ್ಟ ಮಾರ್ಗ ಹಿಡಿಬೇಕಾಗ್ತದ. ಆ ದುಷ್ಟ ಮಾರ್ಗ ಎಲ್ಲ ನಮ್ಮಲ್ಲಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗ ಬಾಲ ಬ್ರಹ್ಮಚಾರಿ ಅಂತ ಆಗೋದ್ರು. ಫ್ಯಾಕ್ಟರಿ ಹೋರಾಟ ಮಾಡಿದ್ರು, ಸ್ವತಂತ್ರ ಹೋರಾಟ ಮಾಡಿರ್ತಕ್ಕಂಥ ಪರಂಪರೆಯಿಂದ ಬಂದಿರತಕ್ಕಂಥವ್ರು. ರಾಜಕಾರಣಿಗಳು ದುಷ್ಟತನ ಮಾಡಿದ್ರೆ ಅಂದ್ರೆ ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ. ರೈತರ ಬದ್ದಲ್ಲ, ಅನ್ನದಾತರ ಬದ್ದಲ್ಲ, ಹೋರಾಟದ ಬದ್ದಲ್ಲ. ರಾಜ್ಯದೊಳಗೆ ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಅಧಿಕಾರ ಇರಲಿ, ನೇರವಾಗಿ ಏನಾದ್ರೂ ಮಾತನಾಡಿದ್ರ ಅಂದ್ರೆ ಆ ವ್ಯಕ್ತಿಯನ್ನು ವಿರೋಧ ಮಾಡ್ತೀವಿ. ಕ್ಷಮಾ ಕೇಳ್ತಕ್ಕ ಯಾವ ವ್ಯಕ್ತಿಯನ್ನು ನಾವು ಕೂಡ ಬಿಡೋದಿಲ್ಲ. ಪ್ರತಿಯೊಂದ್ ಕಡೆ ಗುರುಜಿ ಅವ್ರು ಮಾತನಾಡುವಾಗ ರಾಜಕೀಯ ಕದ ತಟ್ಟಿನೇ ಮಾತನಾಡ್ತಾರ. ಇಲ್ಲ, ಅವ್ರವ್ರಿಗೀಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ಯಾಕೆ ನೋಡ್ಕೊಳ್ಳೋದು ಸರ್? ನಾನು ರಾಜ್ಯದ 224 ಮತಕ್ಷೇತ್ರಗಳಿಗೆ ಅಡ್ಡಾಡ್ತೀನಿ, ರಾಜ್ಯದ ಸುತ್ತೋಲೆಗೆ ಅಡ್ಡಾಡ್ತೀನಿ. ಈಗ ವಿದ್ಯಾರ್ಥಿಗಳು ಹೋರಾಟ ಬಂದಾಗ ಹೋಗ್ತೀನಿ, ರೈತರು ಹೋರಾಟ ಬಂದಾಗ ಹೋಗ್ತೀನಿ, ಕಾರ್ಮಿಕರು ಬಂದಾಗ ಹೋಗ್ತೀನಿ. ಯಾವುದೇ ಜಾತಿಗೆ ಅನ್ಯಾಯ ಆಗೈತಾರ ಅಲ್ಲಿ ಸಹಿತ ಹೋಗಿ ನಿಲ್ತೀನಿ ನಾನು. ಅಲ್ಲಿ ವ್ಯಕ್ತಿಗಳದ, ಅಲ್ಲಿ ನ್ಯಾಯ ಬೇಕಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಗುರುಜಿ ಇರ್ತಾರ, ರಾಜಕಾರಣದ ಪರ ಅಲ್ಲ. ಇಲ್ಲಿ ಒಂದ್ ಕಡೆ ಕಾರ್ಯಾಂಗ ದಾರಿ ತಪ್ತಾ ಇದೆಯಾ? ತಪ್ತಾ ಇದೆ ಸರ್, 100% ತಪ್ತಾ ಇದೆ. ಯಾಕಂದ್ರೆ ದುಷ್ಟ ರಾಜಕಾರಣಿಗಳ ಕೈಯೊಳಗೆ ಸಿಕ್ಕು ಎಲ್ಲ ಅಧಿಕಾರಿಗಳು ಕೂಡ ದಾರಿಯನ್ನು ತಪ್ತಾ ಇದ್ದಾರೆ. ಒಂದ ನೇರವಾಗಿ ತಮ್ಮ ಮೂಲಕ ಹೇಳ್ತೀನಿ, ಕರ್ನಾಟಕದೊಳಗ ರೈತನ ಮಕ್ಕಳು ವಿದ್ಯಾರ್ಥಿಗಳು ನೌಕರಿ ಹಿಡಿಬೇಕು, ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಬೇಕಾದ್ರೆ KPSC ಅಂತ ಒಂದು ಸಂಸ್ಥೆ ಅದ, ಭ್ರಷ್ಟಾಚಾರದ ಕೂಪ ಅದು. ಅದನ್ನು ಸಂಪೂರ್ಣ ರದ್ದು ಮಾಡಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರ ನೇಮಕದಲ್ಲಿ ಸಮ್ಮುಖದೊಳಗೆ ಈ ವಿದ್ಯಾರ್ಥಿಗಳನ್ನ ನೌಕರಿಯಾಗಿ ನೇಮಕ ಮಾಡ್ತಕ್ಕಂಥ ಒಂದು ತಂಡ ಮಾಡಬೇಕು. ಅವಾಗ ರೈತನ ಮಕ್ಕಳು ನೌಕರಿ ಹಿಡಿಯಕ್ಕೆ ಸಾಧ್ಯದ ಅಂತ ಹೇಳಿ ನಾನು ಸರ್ಕಾರಕ್ಕೂ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಇವತ್ತಿನ ಹೋರಾಟ ಸಂಬಂಧಪಟ್ಟಂಗೆ 1-2-3 ತಾರೀಕು ಒಳಗೆ ನೀರನ್ನ ಬಿಡ್ತೀನಿ ಅಂತ ಅನ್ನುವಂಥದ್ದು DC ಅವ್ರ ಫೋನ್ ಕಾಲ್ನಲ್ಲಿ ಮಾತಾಡಿದ್ರು. ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ತಹಸೀಲ್ದಾರ್ ಅವರು ಮಾತಾಡಿಸಿದ್ರು. ಎಲ್ಲರೂ ಸಾರ್ವಜನಿಕ ಸಮ್ಮುಖವಾಗಿ ಏನು ವಿಚಾರ ಕೊಟ್ಟರು ಅಂದ್ರೆ 2 ತಾರೀಕು ಒಳಗಡೆ ಮೀಟಿಂಗ್ ಮಾಡಿ 3 ತಾರೀಕು ಯಾವುದೇ ಕಾರಣಕ್ಕೂ ನೀರು ಹರಿಸ್ತೀವಿ ಅಂತ ಮಾತು ಕೊಟ್ಟಾರ. ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ನಮಗೆ ಭರವಸೆ ಇದೆ. ಯಾಕಂದ್ರೆ 2 ವರ್ಷಗಳಿಂದ ನಾವು ಏನೇ ಹೋರಾಟ ಮಾಡಿದ್ರು ಸಹಿತ ನಮಗೆ ಬೆಂಬಲವಾಗಿ ನಿಂತು ಎಲ್ಲಾ ಕಾರ್ಯಗಳನ್ನ ಮಾತು ಕೊಟ್ಟಂತೆ ನಡ್ಕೊಂಡಾರ. ಹಂಗಾಗಿ ಅವ್ರ ಮೇಲೆ ವಿಶ್ವಾಸಕ್ಕೆ ನಾವು ಹೋರಾಟವನ್ನು ನಿಂತುಕೊಳ್ತೀವಿ. ಆಗ್ಲಿಲ್ಲ ಅಂದ್ರೆ ಅದು ಹೇಳಂಗಿಲ್ಲ ಸರ್, ಮಾಡಿ ತೋರಿಸ್ತೇವೆ. ಇನ್ನೊಂದು ಗುರುಜಿ, ಏನೇ ಪಡಿಕೊಳ್ಬೇಕಾದ್ರು ರೈತರು ಪ್ರತಿಭಟನೆ ಹೋರಾಟ ಯಾಕೆ ಕಾರ್ಯನಿರ್ವಹಿಸ್ತಾ ಇಲ್ಲ? ಅವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ಸಮಸ್ಯೆ? ಯಾವಾಗ ನೀರ್ ಬೇಕು ರೈತರಿಗೆ ಅನ್ನೋ ಅನುಕೂಲತೆ ಅವ್ರಿಗೆ ಗೊತ್ತಾಗ್ತದೆ. ಸರ್, ನಿಮ್ ಮುಂದೆ ಒಬ್ಬ ನೀರಾವರಿ ಅಧಿಕಾರಿ ಕೊಳ್ಕರ್ ಅಂತೇಳಿ ಏನ್ ಮಾತಾಡ್ತಾರ, ನಾವು ವಾಟ್ಸಾಪ್ ಇಡಬೇಕು, ಮೆಮೊರಾಂಡಮ್ ಕಳಿಸ್ಬೇಕು, ನಾವ್ ಹೇಳಬೇಕು ಅಂತ ಹೇಳ್ತಾರ. ಸರ್ಕಾರದ ಪಗಾರ ತಗೊಂಡಿರ್ತಕ್ಕಂಥ ಅಧಿಕಾರಿ. ಅದಕ್ಕಾಗಿ ನಮ್ ನಂಜುಂಡಸ್ವಾಮಿ ಅವ್ರ ಒಂದ್ ಮಾತು ಹೇಳ್ತಾ ಇದ್ರು, ಇವರೆಲ್ಲ ಅಧಿಕಾರಿಗಳು ನಮ್ಮ ಸೇವೆ ಮಾಡ್ತಕ್ಕಂಥ ಕೂಲಿ ಆಳುಗಳಂತ ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ. ನಾನ್ ಹೇಳಿದ್ದಲ್ಲ. ಮತ್ತೆ ಆ ದೃಷ್ಟಿಯೊಳಗೆ ನೋಡ್ತಾ ಇಲ್ಲ, ಗೌರವ ಕೊಡ್ತೀವಿ. ಒಬ್ಬ ನೀರಾವರಿ ಅಧಿಕಾರಿಗಳು ಈ ಭಾಗದೊಳಗೆ ಏನು ಸಮಸ್ಯೆ ಆಗಿ ತಿಳ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು, ಜಿಲ್ಲಾಧಿಕಾರಿಗಳಿಗೆ RC ಅವ್ರಿಗೆ ಮನವಿ ಮಾಡ್ಕೊಂಡು ನೀರು ಬಿಡಿಸಬೇಕಾಗಿತ್ತು. ಅವ್ರು ತಪ್ಪದು. ಅಸಡ್ಡೆ ಉತ್ತರ ಕೊಡಬಾರ್ದು ರೈತ ಸಂಘದ ಮುಂದೆ. ಯಾಕಂದ್ರೆ ಒಂದು 500-600 ಜನ ಸೇರಿ ಅಂತ ಅಸಡ್ಡೆ ಮಾಡೋದಲ್ಲ. ಮುಂದಿನ ದಿನಮಾನದಲ್ಲಿ ಗಟ್ಟಿ ಹೋರಾಟ ಆಗ್ತದ. ಅದಕ್ಕಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಜನರಿಗೆ ಏನ್ ಬೇಕು, ಶಿಕ್ಷಣ ಆಗಿರ್ಬೋದು, ಸಾರ್ವಜನಿಕ ಸೇವೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಕಬ್ಬಿನ ಬಿಲ್ ಆಗಿರ್ಬೋದು, ಅವ್ರು ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಧನ್ಯವಾದ ಸರ್.